ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಆರ್ಕೆಲ್ಸ್ ವ್ಲಾಗ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ಆಲ್ರೆಡಿ ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾಳೆ ಹಬ್ಬ ಇದೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಬೇಗ ಎದ್ದಿದ್ದೆ. ಇವತ್ತು ಡ್ಯೂಟಿನೂ ರಜಾ ಮಾಡಿದೆ, ಕೆಲಸ ಇತ್ತು ಬಟ್ ಕೆಲಸನ ರಜಾ ಮಾಡಿದೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಏಳೋದು ಅಂದರೆ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಇವಾಗ ಚಳಿಗೆ ಯಪ್ಪ ಏಳೋದು ಬೇಡ, ಆಮೇಲೆ ಎದ್ದು ಮಾಡೋಣ ಅನಿಸುತ್ತೆ. ಆಮೇಲೆ ಎದ್ದರೆ ಕೆಲಸ ಆಗೋಲ್ಲ, ಏನೋ ಒಂಥರ ಪ್ರೆಷರು. ಆ ಟೈಮ್ ಆಗಿರೋದಕ್ಕೂ ಕೆಲಸ ಆಗದೇ ಇದ್ದರೆ ಏನೋ ಒಂಥರ ಪ್ರೆಷರ್ಸ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸರಿ ಬಿಡು ಅಂತೇಳಿ ಬೇಗ ಎದ್ದಿದ್ದೆ. ಆಲ್ಮೋಸ್ಟ್ ನಾನು 1 ವೀಕ್ ಮೇಲಾಯಿತು ಬೇಗ ಹೇಳೋದನ್ನೇ ಮರ್ತುಬಿಟ್ಟಿದ್ದೀನಿ. 6:30ನೇ ಹೇಳ್ತಾ ಇರೋದು. ನೈಟ್ ಸಾಂಬಾರು ಮಾಡಿ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ತಿಂಡಿಗೆ ಏನಾದರೂ ತಿಂಡಿ ಮಾಡಿಬಿಟ್ಟೆ ಅಂದರೆ ಅವತ್ತಿಂದು ಕೋಟ ಮುಗಿಯುತ್ತೆ. ಅವ್ರ ಮಕ್ಕಳು ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋದ್ರು ಅಂದರೆ ಇನ್ನು ಸಂಜೆನೇ ಬರೋದು. ನಮ್ಮ ಯಜಮಾನ್ರು ಅಷ್ಟೇ, ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಅವ್ರು ಗ್ಯಾರೇಜಿಗೆ ಹೋದ್ರು ಅಂದರೆ ಅವರು ಸಂಜೆನೇ ಬರೋದು. ಹಾಗಾಗಿ ಬೇಗ ಎದ್ದು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ಬಟ್ ಲೇಟಾಗಿ ಎದ್ಬಿಟ್ವಿ ಅಂದರೆ ಮಕ್ಕಳನ್ನ ಎಬ್ಬಿಸಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದೇ ದೊಡ್ಡ ವಿಷಯ ಆಗೋಗಿರುತ್ತೆ. ಈ ತಲೆಗೆ ಹಾಕಿ ಕಟ್ಟಿದ್ದೀನಿ ಅಂದರೆ ಹೊರಗಡೆ ಅಷ್ಟು ಚಳಿ ಇದೆ, ಆ ಚಳೀಲಿ ಕೆಲಸ ಮಾಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಸ್ವೆಟರ್ ಕಮ್ಮಿ ಹಾಕೋದು, ಬಟ್ ಏನು ಮಾಡೋದು, ಇವಾಗ ಆವಾಗ ಕಾಲೇಜ್ ಟೈಮಲ್ಲಿ ಸ್ವೆಟರ್ ಹಾಕೋಬೇಕು ಅಂದ್ರೇ ಹಾಕ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಸ್ವೆಟರ್ ಇಲ್ಲದೆ ಇರೋಕ್ಕಾಗಲ್ಲ. ಹಾಗಾಗಿ ಸ್ವೆಟರ್ ಇವತ್ತು ಫುಲ್ ಹ್ಯಾಂಡ್ ಶರ್ಟ್ ಹಾಕಿದೆ ಅಂತೇಳಿ ಸ್ವೆಟರ್ ಹಾಕಿರಲಿಲ್ಲ, ಇಲ್ಲಾಂದರೆ ಫುಲ್ಲು ಕವರ್ ಮಾಡ್ಕೊಂಡು ಇರ್ತಾಯಿದ್ದೆ. ಯಾಕೆ ಅಂದರೆ ಮಕ್ಕಳು ಡಿಲೆವರಿ ಅಂಥೇಳಿ ಗ್ಲುಕೋಸು ಹಾಳು ಮೂಳು ಅಂಥೇಳಿ ನಮ್ಮ ಬಾಡೀಲಿ ಇಂಜೆಕ್ಟ್ ಆಗಿ ಇವಾಗ ನಮ್ಮನ್ನ ಆ ಕೋಲ್ಡನ್ನ ನಾವು ತಡೆಯೋ ಅಷ್ಟು ಕೆಪಾಸಿಟಿ ನಮ್ಮ ಬಾಡೀಲಿಲ್ಲ, ಹ್ಯುಮಿನಿಟಿನೂ ಇಲ್ಲ. ಏನಾದರೂ ಒಂದಂದರೆ ಆಗಲೇ ಬಾಡಿ ಸುಸ್ತು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಚಳಿ ತಡೆಯೋಕ್ಕಾಗದೆ ವೇಲ್ನ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಾಗಿಲನ್ನೆಲ್ಲ ತೊಳೆದ್ಬಿಟ್ಟು ಅರಶಿನ ಕುಂಕುಮ ಇಡ್ತಾಯಿದ್ದೆ. ಏನು ಮಾಡೋದು ಅಂತೇಳಿ ಥಿಂಕ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಯಾವ ಥರ ರಂಗೋಲಿ ಹಾಕ್ಬಿಟ್ಟು ಬಣ್ಣ ಹಾಕೋಣವಾ ಏನೋ ಒಂಥರ ಮೈಂಡಲ್ಲಿ ಹೋಗ್ತಾಯಿತ್ತು. ಬಟ್ ನೋಡೋಣ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಏನಾಯಿತು ಅಂದರೆ ನೀರು ಬಿಟ್ಬಿಟ್ರು. ಅಷ್ಟರಲ್ಲಿ ನೀರು ಬಿಟ್ರೆ ಹಾಗಾಗಿ ರಂಗೋಲಿ ಪೂರ್ತಿ ಹಾಕಲಿಲ್ಲ. ಆಮೇಲೆ ಒಳಗಡೆ ಹೋಗಿ ನಮ್ಮ ಮನೆಯವ್ರು ನೀರು ತುಂಬಿದ್ರು. ನಾನು ಕುಡಿಯೋಕ್ಕೆಲ್ಲ ತುಂಬಿದೆ. ಅವರು ಬಳಸೋಕ್ಕೆ ಏನಿದೆ ಅವರು ನೀರು ತುಂಬ್ತಾಯಿದ್ರು. ಒಳಗಡೆ ಮತ್ತು ಹೊರಗಡೆ ಡ್ರಮ್ ಒಂದು ಇಟ್ಟಿದ್ದೀವಿ. ಯಾಕೆ ಅಂದರೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ನೀರು ಹಿಡಿಯೋಣ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ನೀರು ಬಿಡೋದು. ಅದು ನೀರು ತುಂಬ ಹೊತ್ತು ಬಿಡೋಲ್ಲ, ಅರ್ಧ ಗಂಟೆ ಅಷ್ಟೇ. ಆ ಅರ್ಧ ಗಂಟೆಲಿ ಎಷ್ಟು ನೀರು ಸಿಗುತ್ತೆ ಅಷ್ಟು. ಒಂದು ಟೈಮಲ್ಲಿ 6ರಿಂದ 7 ಕೊಡಪಾನ ಸಿಗುತ್ತೆ ಅಷ್ಟೇ. ಹಿಂದ್ಗಡೆ ಚಾನಲ್ ಇರೋದ್ರಿಂದ ಸ್ವಲ್ಪ ಬಚಾವು, ಇಲ್ಲ ಅಂದರೆ ನೀರಿಗೆ ತುಂಬ ಪರದಾಟ ಇರುತ್ತೆ. ಕುಡಿಯೋಕೆ ಹಿಡಿದು ಡ್ರಮ್ ತುಂಬೋದ್ರೊಳಗೆ ನೀರು ಹೋಗುತ್ತೆ. ಮೋಟ್ರು ಗಿಟ್ರು ಇಟ್ಟು ಹಿಂದ್ಗಡೆ ತೆಂಗಿನ ಮರಕ್ಕೆ ನೀರು ಹಾಯಿಸುವಾಗ ಮೋಟ್ರ್ ಏನಾದರೂ ಆನ್ ಮಾಡಿದ್ರು ಅಂದರೆ ಆ ಟೈಮಲ್ಲಿ ನೀರು ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ಟೆ ಎಲ್ಲ ಚಾನಲಿಗೆ ಹೋಗೋದ್ರಿಂದ ನೀರು ಅಷ್ಟೊಂದು ಖರ್ಚಾಗಲ್ಲ. ಸೊ ನೀರು ಹಿಡ್ದ್ರಿಂದ ರಂಗೋಲಿ ಹಾಕೋದನ್ನ ಅರ್ಧದಲ್ಲೇ ಬಿಟ್ಟು ಹೋಗಿದ್ದೆ. ಹಾಗಾಗಿ ಮತ್ತೆ ರಂಗೋಲಿ ಹಾಕೋಣ ಅಂಥೇಳಿ ರಂಗೋಲಿ ಹಾಕ್ತಾಯಿದ್ದೆ. ಅಂದ್ಕೊಂಡೆ ಇದೇ ರಂಗೋಲಿ ಹಾಕಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ರಂಗೋಲಿನ ಫಿಕ್ಸ್ ಮಾಡ್ಕೊಂಡು ಚುಕ್ಕಿ ಇಡ್ತಾಯಿದ್ದೆ 15ರಿಂದ 8 ಅಂದ್ಕೊಂಡು. ನಮ್ಮ ದೊಡ್ಡ ಮಗಳು ಹೋಗಿ ಅಲ್ಲಿ ನಮ್ಮ ಅತ್ತೆ ಮನೆಯಿಂದ ಹಾಲಿಸ್ಕೊಂಬಂದು ಒಳಗಡೆ ಇಡ್ತಾಯಿದ್ಲು. ಈ ನಾರ್ಮಲ್ ಡೇಸ್ ಅಂದರೆ ಸಂಡೇ ನಮಗೆ ಯಾವತ್ತು ಲೀವ್ ಇರುತ್ತೆ ಅವತ್ತು ಅವ್ರು ಬೇಗ ಇದ್ದಂತಾರೆ. ಮಾಮೂಲಿ ಸ್ಕೂಲ್ ಡೇಸಲ್ಲಿ ಇವ್ರನ್ನ ಏಳ್ಸೋದ್ರೊಳಗೆ ನಮಗೆ ಸಾಕಾಗೋಗುತ್ತೆ. ಇವ್ರು ಎದ್ದು ರೆಡಿಯಾಗಿ ಹೋಗೋದ್ರೊಳಗೆ ಒಂದು ಪಕ್ಷ ನಾವೇ ಇನ್ನೊಂದು ಸರಿ ಎಲ್ಲ ಕೆಲಸನೂ ಮಾಡಿಬಿಡ್ಬೋದು. ಆ ರೇಂಜಲ್ಲಿ ನಮಗೆ ಅಷ್ಟು ಪ್ರೆಷರ್ ಮಾಡ್ತಾರೆ. ಸರಿ ಅಂಥೇಳಿ ಅವ್ರನ್ನ ಎಬ್ಸಿ ಸ್ಕೂಲಿಗೆ ಕಳಿಸಿ ನಾನು ಕೆಲ್ಸಕ್ಕೆ ಹೋಗೋದ್ರಲ್ಲಿ ಸಾಕಾಗೋಗುತ್ತೆ. ಆಮೇಲೆ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ರಂಗೋಲಿ ಹಾಕಿದೆ. ಅಂದರೆ ಮರ್ತುಬಿಡ್ತೀನಿ ಅಂಥೇಳಿ ಏನು ರಂಗೋಲಿನ ನಾನು ಹೊಸ್ದಾಗಿ ನೋಡಿರ್ತೀನಿ ಅಥವಾ ಯಾವುದಾದ್ರೂ ಒಂದಾಗಲಿ ಹಳೇದೇ ಆಗಲಿ ಒಂದು ಎಕ್ಸಸಲ್ಲಿ ಕಾಪಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವ ಟೈಮಲ್ಲಿ ಯಾವುದಾದ್ರೂ ಹಬ್ಬ ಅನ್ನೋ ಟೈಮಲ್ಲಿ ದೊಡ್ಡ ರಂಗೋಲಿ ಸಡನ್ಲಿ ಇದನ್ನೇ ಬಿಡಿಸ್ಬೇಕು ಅನ್ನೋದು ಮೈಂಡ್ ಸೆಟ್ ಬರಲ್ವಲ್ಲ. ಆವಾಗ ಎಕ್ಸಸಲ್ಲಿ ಇರೋ ರಂಗೋಲಿನ ಯಾವ್ದು ಹಾಕೋದು ಅಂಥೇಳಿ ಒಂದು ಚಾಯ್ಸ್ ಮಾಡಿ ಹಾಕ್ತಾಯಿದ್ದೆ. ಒಂದು ರಂಗೋಲಿನ ಚಾಯ್ಸ್ ಮಾಡಿ ಹಾಕಿದೆ, ಬಟ್ ಅದನ್ನು ನಾನು ರಾಂಗಾಗಿ ಹಾಕಿದೆ. ಹಾಗಾಗಿ ಆ ರಂಗೋಲಿನ ರಿಜೆಕ್ಟ್ ಮಾಡಿ ಈ ರಂಗೋಲಿ ಹಾಕಿದೆ. ನೆಕ್ಸ್ಟು
ನಾನು ನನ್ನ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೊರಡೋಣ ಅಂತೇಳಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಅಲ್ಲಿ ಊರಲ್ಲಿ ಹೋಗುವಾಗ ಇಲ್ಲೇ ನಾವು ಹೋಗೋ ಮನೆ ದಾರಿ ಹತ್ರನೇ ದೇವರಿದೆ. ಫಸ್ಟ್ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಾಗೆ ಅಲ್ಲೇ ಕರ್ಪೂರ ಮತ್ತು ಊದುಬತ್ತಿ ಎಲ್ಲ ಹಚ್ಬಿಟ್ಟು ಫಸ್ಟು ನನ್ನ ಮಗಳು ಚಿಕ್ಕವಳು ನಾನು ಮಾಡ್ತೀನಿ ಅಂತೇಳಿ ಅವಳೇ ಮಾಡ್ತಾಯಿದ್ಲು. ಅವಳು ಮಾಡ್ತಿದ್ದಂಗೆ ನಮ್ಮ ದೊಡ್ಡವಳು ಪೂಜೆ ಮಾಡಿದ್ಲು. ಹಾಗೆ ಅಲ್ಲಿರೋ ಇನ್ನೂ ಆ ಕಡೆನೇ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲೂ ಅವಳೇ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ಲು. ಅವ್ರ ಮುಂದೆ ಒಂದು ದೇವಸ್ಥಾನ ಇದೆ. ಹಾಗಾಗಿ ನಾನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಮನೆಯವ್ರು ಸ್ಕೂಟಿಯಲ್ಲಿ ಹೋದ್ರು. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ದೇವಸ್ಥಾನ, ಅದು ಮಾರಿಕಾಂಬಾ ದೇವಸ್ಥಾನ. ಆಮೇಲೆ ಅಲ್ಲೂ ಹೋಗಿ ನಮ್ಮ ದೊಡ್ಡ ಮಗಳು ಕರ್ಪೂರ ಹಚ್ಚುತ್ತಾ ಇದ್ಲು. ನಮ್ಮ ಚಿಕ್ಕವಳಿದ್ದಾಳಲ್ಲ, ಎಲ್ಲೋದ್ರೂ ತರಲೆ. ಅಲ್ಲಿ ಏನು ತರಲೆ ಮಾಡಬೇಕು ಅನ್ನೋದನ್ನ ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ತಾಳೆ, ಏನೋ ಗೊತ್ತಿಲ್ಲ. ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಕ್ಲೋಸ್ ಆಗಿರೋ ಡೋರ್ನ ತಳ್ತಾ ಇದ್ಲು. ಆಮೇಲೆ ನಮ್ಮ ದೊಡ್ಡವಳು ಅದು ಕರ್ಪೂರನೆಲ್ಲ ಹಚ್ಬಿಟ್ಟು ಊದುಬತ್ತಿನ ಹಚ್ಚುತ್ತಾ ಇದ್ಲು. ಯಾಕೆಂದರೆ ಇವಾಗ ಆಲ್ಮೋಸ್ಟ್ ನನ್ನ ದೊಡ್ಡ ಮಗಳು ಅವಳ ಕೆಲಸ ಅವಳು ಮಾಡೋ ಹಂತಕ್ಕೆ ಬಂದಿದ್ದಾಳೆ. ಸೊ ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅನ್ನೋದನ್ನೇ ಗೊತ್ತಾಗಲ್ಲ. ಆಮೇಲೆ ಅವಳು ಊದುಬತ್ತಿನೆಲ್ಲ ಹಚ್ಬಿಟ್ಟು ಪೂಜೆ ಮಾಡೋಕ್ಕೆ ಇದು ಮಾಡಿದ್ಲು. ಅಲ್ಲಿ ಫಸ್ಟ್ ಅಲ್ಲಿ ಮಾಡೋದಾ ಇಲ್ಲಿ ಮಾಡೋದಾ ಅಂಥೇಳಿ ಅಂದರೆ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ಆವಾಗ ನಮ್ಮ ಮನೆಯವ್ರಿದ್ದಾರೆ, ಫಸ್ಟ್ ಅಲ್ಲೋಗಿ ಮಾಡು ಅಂದರೆ ಮುಂದೆ ಒಂದು ಶೂಲ ಇದೆ, ಶೂಲದ ಕೆಳಗಡೆ ಅದು ಏನಿದೆ ಅದು ಹೇಳಕ್ಕೆ ಬರ್ತಿಲ್ಲ. ಸೊ ಅದಕ್ಕೆ ಹೋಗಿ ಮಾಡು ಅಂತಿದ್ದಂಗೆ ಅವಳು ಹೋಗಿ ಅಲ್ಲೋಗಿ ಪೂಜೆ ಮಾಡ್ತಾ ಇದ್ಲು. ಇದು ಡ್ರೆಸ್ಸು ನಮ್ಮ ಅತ್ತೆ ಮೊನ್ನೆ ಸಂಕ್ರಾಂತಿಗೆ ಗಂಡು ಮಕ್ಕಳು ಆಸೆನೋ ಏನೋ ಗೊತ್ತಿಲ್ಲ, ಇಬ್ಬರಿಗೂ ಗಂಡು ಮಕ್ಕಳು ಥರದ್ದು ಡ್ರೆಸ್ ತೊಗೊಬಂದಿದ್ರು. ಹಾಗಾಗಿ ಅದನ್ನೇ ಹಾಕಿದ್ದೆ ಹಬ್ಬಕ್ಕೆ. ಅವಳು ಪೂಜೆ ಮಾಡ್ಕೊಂಡು ಈ ಕಡೆ ಬಂದಳು. ನಮ್ಮ ಚಿಕ್ಕವಳು ಹೋಗಿ ಅವಳ ನೆಪದಲ್ಲೇ ಅವಳು ಹೋಗಿ ಪೂಜೆ ಮಾಡ್ಕೊಂಬಂದಳು. ಎಷ್ಟು ಬೇಗ ಬೆಳೀತಾರೆ ಅಂದರೆ ಮಕ್ಕಳು ನೋಡ್ತಾ ಇದ್ದಾಗಲೇ ಹೆಣ್ಮಕ್ಳು ಬೆಳೆದ್ಬಿಡ್ತಾರೆ. ಅವಳು ಪೂಜೆ ಮಾಡ್ತಾ ಇದ್ದಂಗೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ನಮ್ಮ ಫ್ಯಾಮಿಲಿನೇ ದೇವಸ್ಥಾನಕ್ಕೆ ಹೊರಟಿದ್ವಿ. ಸೊ ನಮ್ಮ ಫ್ಯಾಮಿಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ದೇವಸ್ಥಾನದಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಎಲ್ಲರೂ ತಂಬಿಟ್ಟು ಅಂತಾರಲ್ಲ, ತಂಬಿಟ್ಟು ಅದು ಇದು ಎಲ್ಲ ತೊಗೊಂಬಂದಿದ್ರು. ಅಮ್ಮನ ಅಷ್ಟು ಅಲಂಕಾರ ಮಾಡಿದರು, ನೋಡೋಕೆ ಅಷ್ಟು ಚೆಂದ ಇತ್ತು. ಏನೋ ಒಂಥರ ನೆಮ್ಮದಿ ಅಮ್ಮನ ನೋಡ್ತಿದ್ದಂಗೆ. ಇನ್ನು ನಾವು ದೇವಸ್ಥಾನಕ್ಕೆ ಒಳಗಡೆ ಕಾಲು ಇಡ್ತಿದ್ದಾಗಲೇ ನಮ್ಮ ಚಿಕ್ಕವಳು ಈ ಆಟ ಸಾಮಾನು ನೋಡಿಬಿಟ್ಲು. ಈ ಜಾತ್ರೆ ಬಂದುಬಿಟ್ರೆ ಮಕ್ಕಳು ಕೈಯಲ್ಲಿ ಈ ಆಟ ಸಾಮಾನು ಇಲ್ಲದೆ ಇರೋಕ್ಕೆ ಆಗಲ್ಲ. ಅದನ್ನು ತೊಗೊಬಂದು ಒಂದಿನವೂ ಆಡಲ್ಲ, ಬಟ್ ಒಟ್ಟು ತೊಗೊಬೇಕು ಅಷ್ಟೇ. ತೊಗೊಂಡದು ಆ ಕ್ಷಣಕ್ಕೆ ಮುರಿದೋದ್ರೂ ಪರವಾಗಿಲ್ಲ, ತೊಗೊಬೇಕು. ಅಲ್ಲಿ ಒಳಗಡೆ ಬರೀ ಪ್ರಸಾದ ದರ್ಶನಕ್ಕಷ್ಟೇ ಇರೋದು. ಆಮೇಲೆ ಹಣ್ಣು ಕೈ ಮಾಡ್ಸೋಕ್ಕೆ ಹೊರಗಡೆ ಬರಬೇಕು. ಹೊರಗಡೆ ಇಲ್ಲಿ ಅಮ್ಮನ ಇಟ್ಟಿದ್ದಾರಲ್ಲ, ಇಲ್ಲಿ ಬಂದು ಹಣ್ಣು ಕೈ ಮಾಡಿಸ್ಕೋಬೇಕು. ಹಣ್ಣು ಕೈ ಮಾಡೋಕ್ಕೆ ಅಂತಲೇ ಯಾರೂ ಇರಲಿಲ್ಲ. ಬರೀ ಹೂವು ಊದುಬತ್ತಿ ಇವನ್ನ ಇಸ್ಕೊಂಡ್ರು ಅವರು. ಆಮೇಲೆ ನಾನೇನು ಮಾಡಿದೆ, ಸರಿ ಅಂತೇಳಿ ನಾನೇ ಹಣ್ಣು ಕಾಯಿನ ಹೊಡ್ಕೊಂಡು ಮತ್ತೆ ಈ ಕಡೆ ಬಂದೆ. ಇಲ್ಲಿ ನನ್ನ ಚಿಕ್ಕವಳು ಮತ್ತು ನಮ್ಮ ಮನೆಯವರು ಕೋಳಿ ಕುಯ್ದರು. ಅವ್ರು ಒಳಗಡೆ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಹಾಗಾಗಿ ನಾನೇ ಕುಂಕುಮ ಎಲ್ಲ ತೊಗೊಂಬಂದು ಹಚ್ಚಿದ್ದೆ. ಇಲ್ಲಿ ಕೋಳಿ ಕುಯ್ದ್ಬಿಟ್ಟು ನಮ್ಮ ಚಿಕ್ಕವಳು ಆ ಕೋಳಿ ಒಂದೇ ಕೋಳಿ ಅಂತೇಳಿ ಬ್ಯಾಗಿಗೆ ಹಾಕ್ಕೊಂಡ್ಳು. ಆಮೇಲೆ ಇನ್ನೊಂದು ಕೋಳಿ ಇದೆ ಅಂತ ಹೇಳ್ತಿದ್ದಂಗೆ ಮತ್ತೆ ರಿಟರ್ನ್ ಹೋಗಿ ಆ ಕೋಳಿನ ಬ್ಯಾಗಿಗೆ ಹಾಕೋಕ್ಕೆ ಟ್ರೈ ಮಾಡಿದ್ಲು, ಬಟ್ ಅದು ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರಿಗೆ ನೀವೇ ಹೋಗಿ ಅಂದಿದ್ದೆ. ಅವ್ರು ಹೋಗಿ ಆ ಬ್ಯಾಗ್ನ ಹಿಡ್ಕೊಂಡ್ರು. ಆಮೇಲೆ ಅವಳು ನಮ್ಮ ಚಿಕ್ಕವಳು ತೆಗೆದು ಆ ಕೋಳಿನ ಅದರೊಳಗಡೆ ಹಾಕಿದ್ಲು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.